ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿರೋದನ್ನು ಖಂಡಿಸಿ ಮೈಸೂರಿನಲ್ಲಿ ಕೂಡ ಪ್ರತಿಭಟನೆ ಆರಂಭ ಆಗಿದೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ನನ್ನನ್ನು ಬಂಧಿಸಿ ಅಭಿಯಾನವನ್ನ ನಡೆಸಿದ್ದಾರೆ. ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ನೀವು ಪ್ರತಿಭಟನೆ ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಹೋರಾಟಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. 1992ರಲ್ಲಿ ನಾವು ಕೂಡ ಕರಸೇವೆಗಾಗಿ ಹೋರಾಟವನ್ನ ಮಾಡಿದ್ವಿ, ನಮ್ಮನ್ನು ಕೂಡ ಬಂಧಿಸಿ ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಅಧಿಕಾರದ ಘೋಷಣೆ ಕೂಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ರಾಜ್ಯ ಸಚಿವ ಸಂಪುಟದ ಸದಸ್ಯರುಗಳು ತುಚ್ಛವಾಗಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಶ್ರೀರಾಮನ ಕುರಿತು ಅವಹೇಳನವನ್ನು ಮಾಡ್ತಿದ್ದಾರೆ. ಜೊತೆಗೆ ಶ್ರೀರಾಮನ ಭಕ್ತರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಹಾಗಾಗಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ. ಇದರ ಜೊತೆಗೆ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಒಂದು ವೇಳೆ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಕೂಡ ಬಂಧಿಸಿ ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಅವರು ಪ್ಲೇ ಕಾರ್ಡ್ ಗಳನ್ನ ಹಿಡಿದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 31 ವರ್ಷಗಳ ಹಿಂದೆ ನಡೆದಂತಹ ಘಟನೆಯನ್ನ ಇಟ್ಕೊಂಡು ಈಗ ಈ ರೀತಿ ಕ್ಷುಲ್ಲಕ ಕಾರಣಕ್ಕೆ ಅವರನ್ನ ಬಂಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರೋ ಜೊತೆಗೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ್ ಜನ್ಮ ಭೂಮಿಯಲ್ಲಿ ರಾಮ್ಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಕರಸೇವಕರನ್ನ ಬಂಧಿಸೋದು ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿದಂತಾಗ್ತದೆ. ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಶಾಸಕರಂತಹ ಬಿಜೆಪಿಯ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸೋಕ್ತೀನಿ. ಸರ್, 1992ರ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ರೆ ನಿಮ್ಮ ಆಗ್ರಹ? ಕರಸೇವಕರನ್ನ ಬಂಧಿಸುವಂತ ಅಷ್ಟು ಕೀಳುಮಟ್ಟಕ್ಕೆ ಈ ಸರ್ಕಾರ ಇಳಿದಿದೆ. ಇವತ್ತು 31 ವರ್ಷದ ಹಿಂದಿನ ಕೇಸನ್ನ ಇಟ್ಕೊಂಡು ಇವತ್ತು ಬಂಧನದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವು ಕರಸೇವೆಯಲ್ಲಿ ಭಾಗಿಯಾಗಿದ್ವಿ, ನಾವು ಮತ್ತು ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಇದೇ ಪರಕಾಲ ಮಠದ ಮುಂಭಾಗ ರಾಮ ಮಂದಿರದ ರಥವನ್ನ ಸೀಸ್ ಮಾಡದಂತ ಸಂದರ್ಭದಲ್ಲಿ ನಾವು ಎಲ್ಲರೂ ಜೈಲೊಳಗಿದ್ವಿ. ನಮ್ಮನ್ನು ಬಂಧಿಸಿ ಎನ್ನುವಂತ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ನಾಳಿದ್ದು 22ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ನಾವೆಲ್ಲ ಜೈಲಲ್ಲಿ ಇರ್ತೀವಿ. ನೀವು ಬಂದು ಹೊರಗಡೆ ಮಂತ್ರಾಕ್ಷತೆ ಕೊಡಿ, ನೀವು ಬಂದು ಹೊರಗಡೆ ದೀಪ ಹಚ್ಚಿ ಅನ್ನುವಂತ ಕರೆಯೊಂದಿಗೆ ಇವತ್ತು ನಾವು ಪ್ರತಿಭಟನೆಗೆ ಇಳಿದಿದ್ದೀವಿ. ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರದಲ್ಲೂ ರಾಜಕಾರಣ ಮಾಡ್ತಿದೆ ಅಂತ ನಿಮ್ಮ ಕೂಗ? ಖಂಡಿತ. ಯಾವತ್ತು ಇಲ್ದಿರೋದು ಯಾಕೆ ಬಂತು? ಯಾಕೆ 2013ರಲ್ಲಿ ಕೇಸನ್ನು ರಿವೋಕ್ ಮಾಡಲಿಲ್ಲ? ಹಂಗಾರೆ ನೀವು ಬಂದಾಗ ಯಾಕೆ ಈ ತಿಂಗಳೇ ಮಾಡ್ತಾ ಇದ್ದೀರಾ ನೀವು? ಇದರ ಹಿಂದೆ ಏನು ದೇಶದಾದ್ಯಂತ ಜನಗಳಿಗೆ ನಾವು ಅಯೋಧ್ಯೆಗೆ ಬನ್ನಿ ಎನ್ನುವ ಕರಪತ್ರ ಕೊಡ್ತಾ ಇದ್ದೀವಿ, ಮಂತ್ರಾಕ್ಷತೆ ಕೊಡ್ತಾ ಇದೀವಲ್ಲ, ಅದು ನಿಮ್ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲಲ್ಲ. ಅದಕ್ಕೆ ತಾನೇ ಒಂದು ಟೆಸ್ಟ್ ಡೋಸ್ ತರ ಒಬ್ಬನ ಅರೆಸ್ಟ್ ಮಾಡಿದಿರಿ. ಮಾಡಿ ಎಲ್ರು ಪ್ರೂಫ್ ಕೊಡ್ತಾ ಇದೀವಿ. ಯಡಿಯೂರಪ್ಪನವ್ರು ಇದ್ದಾರೆ, ರಾಮಚಂದ್ರೇಗೌಡರು ಇದ್ದಾರೆ, ಎಲ್ಲ ಅನಂತ್ ಕುಮಾರ್ ಇದ್ರು, ಎಲ್ಲ ಘಟಾನುಘಟಿಗಳ ನಾಯಕರು ಇವತ್ತು ನಾವು ಭಾಗವಹಿಸಿದ್ವಲ್ಲ. ಯಾರೆಲ್ಲ ಇವತ್ತು ಜೀವಂತವಾಗಿದ್ದಾರೆ ಅವರನ್ನ ಬಂಧಿಸಿ ಎನ್ನುವಂತ, ನಮ್ಮನ್ನ ಬಂಧಿಸಿ ಎನ್ನುವಂತ ಚಳವಳಿಯನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ರಾಮನ ಭಕ್ತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ನಡೀತಿದೆ. ಹೇಗೆ? ಇವ್ರ ಕೆಲ ಆಗೋದಿಲ್ಲ. ರಾಮನ ಹೆಸರು ಹೇಳಕ್ಕೆ ಇವ್ರ ಕೆಲ ಆಗಲ್ಲ. ಹೆಸರು ಇಟ್ಕೊಂಡ್ಬಿಟ್ರೆ ಬರೀ ರಾಮ ಅಂತ ಬರಲ್ಲ. ರಾಮ ಇಟ್ಕೊಂಡ್ಮೇಲೆ ಅದಕ್ಕೆ ತಕ್ಕಂತ ರೀತಿಯಲ್ಲಿ ಒಂದಾದ್ರೂ ಎರಡಾದ್ರೂ ಒಳ್ಳೆ ಗುಣಗಳಿರ್ಬೇಕು. ಎಲ್ಲಿದೆ ಇವತ್ತು? ಸಿದ್ದರಾಮಯ್ಯ. ರಾಮ ಅನ್ನೋದು ನಿಮ್ಗೆ ಹೆಸರಲ್ಲೇ ಇದೆಯಲ್ಲ, ಬದಲಾಯಿಸ್ಕೋಬೋದಾಗಿತ್ತಲ್ಲ ನೀವು. ಈ ರೀತಿಯಲ್ಲಿ ರಾಮನ ಹೆಸರು ಇಟ್ಕೋತೀರಿ, ರಾವಣನ ನೀತಿಯನ್ನ ಮಾಡ್ತಾ ಇದ್ದೀರಿ, ರಾವಣನ ದರ್ಬಾರನ್ನು ಮಾಡ್ತಾ ಇದ್ದೀರಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ. ಇದು ಶಾಸಕರ ಟಿ.ಎಸ್. ಶ್ರೀವತ್ಸ ಅವರ ಆಗ್ರಹ. ರಾಮನ ಹೆಸರನ್ನು ಇಟ್ಟುಕೊಂಡು ನೀವು ರಾವಣನ ರೀತಿ ವರ್ತಿಸ್ತಿದ್ದೀರಿ, ಇದು ಸರಿಯಾದ ಬೆಳವಣಿಗೆ ಇಲ್ಲ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.